ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಮಟರ್ ಪುಲಾವ್ ಮಾಡ್ತಾ ಇದ್ದೀನಿ. ಇವಾಗ ಬಟಾಣಿಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಸೀಸನ್ ಇದೆಯಲ್ಲ. ಬನ್ನಿ ಹಾಗಾದರೆ ರೆಸಿಪಿ ನೋಡ್ಕೊಂಡು ಬರೋಣ. ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಬಿಡಿ ಬಿಡಿಯಾಗಿರುವಂಥ ಮಟರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕುಕ್ಕರ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸುಮಾರು ಇಲ್ಲಿ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಕೆಲವೊಂದು ಡ್ರೈ ಸ್ಪೈಸಸ್ ಇದೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಯಾವ್ದ್ಯಾವುದು ಅಂತ. ಇಲ್ಲಿ 2 ಪಲಾವ್ ಎಲೆ ತೊಗೊಂಡಿದ್ದೀನಿ, ಸ್ವಲ್ಪ ಕಾಳು ಮೆಣಸು, ಆಮೇಲೆ 3 ಚಿಕ್ಕ ಏಲಕ್ಕಿ, ಒಂದು ದಪ್ಪ ಏಲಕ್ಕಿ, ಆಮೇಲೆ ಲವಂಗ, ಚಕ್ಕೆ ಇದೆಲ್ಲ ತೊಗೊಂಡಿದ್ದೀನಿ. ಇದೆಲ್ಲನೂ ನಾನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಪೌಡ್ರ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ 2 ಈರುಳ್ಳಿ ಮೀಡಿಯಮ್ ಸೈಜ್ದು ನಾನು ಈ ಥರ ಉದ್ದುದ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ದಪ್ಪ ಈರುಳ್ಳಿ ಆದರೆ ಒಂದೇ ಸಾಕು, ಇದು ಮೀಡಿಯಮ್ ಸೈಜ್ ಇರೋದಕ್ಕೆ ನಾನು 2 ತೊಗೊಂಡಿದ್ದೀನಿ. ಇವಾಗ ಎಲ್ಲ ಈರುಳ್ಳಿನೂ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಈರುಳ್ಳಿನ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿ ಅದು ಪ್ರತಿಯೊಂದು ಹೆಸರು ಸಪ್ರೇಟ್ ಆಗಬೇಕು. ಇದು ಈರುಳ್ಳಿದು ಆ ಥರ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇವಾಗ ಬಟಾಣಿ ಸೀಸನ್ ಸ್ಟಾರ್ಟ್ ಆಗಿದೆ. ಏನೆಲ್ಲ ವೆರೈಟಿಗಳು ಮಾಡ್ಬೋದು ಬಟಾಣಿಲಿ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ವೆರೈಟಿ ಎಲ್ಲ ಮಾಡ್ಬೋದು. ಅದೇ ವೆರೈಟಿಲಿ ಇದೊಂದು ಬಟಾಣಿ ಪಲಾವ್ ಅಂತ ಮಾಡ್ತಾಯಿದ್ದೀನಿ. ಇವಾಗ ಒಂದು 3 ಮೆಣಸಿನ್ಕಾಯಿನ ಮಧ್ಯದಿಂದ ಈ ಥರ ಸೀಳಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರದ ತಕ್ಕಂಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀವಿ. ನಾನು ಹೊರಗಡೆ ಎಲ್ಲಾದರೂ ನೀವೇ ಆಗಲಿ ನಾವೇ ಆಗಲಿ ಹೊರಗಡೆ ನಾವು ರೆಸ್ಟೋರೆಂಟಲ್ಲೆಲ್ಲ ಹೋಗಿ ತಿನ್ನಬೇಕು ಅಂದರೆ 220 240 ಒಂದು ಪ್ಲೇಟ್ಗೆ ನಾವು ಪೇ ಮಾಡಬೇಕಾಗುತ್ತೆ ಮಟರ್ ಪಲಾವ್ಗೆ. ಅದಕ್ಕೆ ಫ್ರೆಂಡ್ಸ್ ನೀವು ಈಸಿಯಾಗಿ ಮನೇಲಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಹೋಟ್ಲಿಗೆ ಹೋಲಿಸಿದ್ರೆ ಈ ರೆಸಿಪಿನ ನೀವು ಪರ್ಫೆಕ್ಟಾಗಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಸೇಮ್ ನೀವು ಹೋಟ್ಲಲ್ಲಿ ಹೋಗಿ ಮಟರ್ ಪಲಾವ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇರುತ್ತೆ. ಇವಾಗ ಈರುಳ್ಳಿ ನೋಡಿ ಕೆಂಪಗಾಗ್ತಾ ಇದೆ. ಈ ಟೈಮಲ್ಲಿ ನಾನು 1 ಟೀ ಸ್ಪೂನ್, ದೊಡ್ಡ ಟೀ ಸ್ಪೂನಿಂದ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಕೂಡ ನೀಟಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ 1-2 ನಿಮಿಷ ಬಿಡೋಣ. ಇದನ್ನು ಶುಂಠಿ ಹಸಿ ವಾಸನೆ ಹೋಗಿ ನೀಟಾಗಿ ಫ್ರೈ ಆಗಬೇಕಲ್ಲ, ಹಾಗಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಶುಂಠಿ ಸ್ಮೆಲ್ಲೆಲ್ಲ ಹೋದ್ಮೇಲೆ 2 ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸಣ್ಣನೂ ಕಟ್ ಮಾಡ್ಕೋಬೋದು ಅಥವಾ ಈ ಥರನೂ ಕಟ್ ಮಾಡ್ಕೋಬೋದು. ಟೊಮೊಟೊ ಹೆಂಗೋ ಮೆತ್ತಗಾಗುತ್ತಲ್ಲ, ಎಣ್ಣೆಲೆಲ್ಲ ಕರಗುತ್ತೆ. ಯಾವ ಥರ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಆದರೆ ಹಣ್ಣಾಗಿರೋದು ತೊಗೊಳ್ಳಿ ಆದಷ್ಟು ಟೊಮೊಟೊ. ಆಮೇಲೆ 2 ಟೊಮೊಟೊನ ತೊಗೊಳ್ಳಿ. ಎಲ್ಲನೂ ಟೊಮೊಟೊ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ. ಎಣ್ಣೆ ಜೊತೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹೊಂದ್ಕೋಬೇಕು ಫ್ರೆಂಡ್ಸ್. ಈ ಥರ ಆದಮೇಲೆ ಬಿಟ್ಬಿಡಿ. ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ನಿಮ್ಮ ರುಚಿ ನೋಡಿಕೊಂಡು. ಆಮೇಲೆ ಸಾಲ್ಟ್ ಹಾಕಿದ ತಕ್ಷಣ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಟೊಮೊಟೊ ಎಲ್ಲ ಮೆತ್ತಗಾಗಬೇಕಲ್ಲ, ಅದಕ್ಕೆ ಸಾಲ್ಟ್ ಹಾಕಿ ಬಿಟ್ಬಿಡಿ ಮೆತ್ತಗಾಗಲಿ ಅಂತ. ನೋಡಿ ಎಲ್ಲ ಮಿಕ್ಸ್ ಮಾಡಿ ಬಿಟ್ಬಿಡ್ತೀನಿ. ಇವಾಗ ನಾನು ನೋಡಿ ಟೊಮೊಟೊ ಎಲ್ಲ ಫುಲ್ಲು ಮೆತ್ತಗಾಗಿ ಫುಲ್ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಏನಾದರೂ ಅಲ್ಲಲ್ಲಿ ಟೊಮೊಟೊ ಏನಾದರೂ ಇದ್ದರೂ ಕೂಡ ಒಂದು ಸರ್ತಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ನೋಡಿ ಇವಾಗ ಟೊಮೊಟೊ ಫುಲ್ಲು ಕರಗಿದೆ. ಈ ಟೈಮಲ್ಲಿ 2 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನು ಇದು ಅಚ್ಕಾರದ ಪುಡಿ ಅಲ್ಲ ಫ್ರೆಂಡ್ಸ್, ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರು. ಇದು ಖಾರ ಇರಲ್ಲ, ಅದಕ್ಕೆ ನಾನು ಕಲರ್ಗೋಸ್ಕರ ಅಂತ ಹಾಕ್ತಾ ಇದ್ದೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಅಚ್ಕಾರದ ಪುಡಿ ಹಾಕಿದ್ರೆ ಇನ್ನೂ ಸ್ಪೈಸಿ ಆಗುತ್ತೆ. ಇದು ಖಾರ ಇಲ್ಲದಿರುವಂಥ ಖಾರದ ಪುಡಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೆ ನಾನು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ಅಂತ. ಇವಾಗ ನೀಟಾಗಿ ವಾಶ್ ಮಾಡಿ ಆಲೂಗಡ್ಡೆನ ಡೈರೆಕ್ಟಾಗಿ ಮಸಾಲೆ ಜೊತೆ ಹಾಕ್ಕೊಂಬಿಡೋಣ. ನೋಡಿ ಎಲ್ಲ ಆಲೂಗಡ್ಡೆನೂ ಹಾಕ್ಕೊಂಡಿದ್ದಾಯಿತು. ಇವಾಗ ಬಟಾಣಿ ಕೂಡ ನಾನು ಇಲ್ಲಿ ಒಂದು ಅರ್ಧ KG ಅಷ್ಟು ಬಟಾಣಿ, ಅಂದರೆ ಕಾಳೆ ಅರ್ಧ KG ಇದೆ, ಬಿಡಿಸಿರೋ ಕಾಳೆ ಅರ್ಧ KG ಇದೆ ಫ್ರೆಂಡ್ಸ್. ಇದು ಹಸಿ ಬಟಾಣೆ. ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೋಝನ್ ಬಟಾಣಿ ತೊಗೊಳಕ್ಕೆ ಹೋಗಬೇಡಿ, ಇವಾಗಂತೂ ಸೀಸನ್ ಇದೆ. ಆರಾಮಾಗಿ ನಿಮಗೆ ಫ್ರೆಶ್ ಆಗಿರುವಂಥ ಬಟಾಣಿ ಬೇಜಾನ್ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ಕಮ್ಮಿ ಕೂಡ ಇದೆ ಇವಾಗ ರೇಟ್ ಕೂಡ. ನೀವು ಮಾಡ್ಕೊಳ್ಳಿ ಈ ಥರ ಹಸಿ ಬಟಾಣಿ ಹಾಕಿ. ನಾನು ಇದು ಬಿಡಿಸಿರುವಂಥ ಬಟಾಣಿನೇ ಅಂದರೆ ಅರ್ಧ KG ಇದೆ. ನೀವು ಸಿಪ್ಪೆ ಸಮೇತ ತೊಗೊಂಡ್ರೆ 1 KG ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ನಾನು ಎಲ್ಲ ಬಟಾಣಿನೂ ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲಿ ಫ್ರೆಶ್ ಆಗಿರುವಂಥ ಹೆಚ್ಚಿರೋ ಕೊತ್ತಂಬರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗಂತೂ ಇದನ್ನು ನೋಡಿ ಹೀಗೆ ನಾವು ಕುಕ್ಕರ್ಗೆ ಒಂದು ವಿಸಿಲ್ ಹೊಡಿಸ್ಬಿಟ್ಟು ಚಪಾತಿ ಜೊತೆ ಪಲ್ಯನೇ ತಿಂದ್ಬಿಡೋಣ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ನೋಡಿ ಎಲ್ಲ ಮಸಾಲೆ ಎಲ್ಲ ಬಟಾಣಿ ಜೊತೆ ಆಲೂಗಡ್ಡೆ ಜೊತೆ ಪರ್ಫೆಕ್ಟಾಗಿ ಹೊಂದ್ಕೊಂಡಿದ್ದೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇವಾಗ ನಾನು 2 ಕಪ್ಪಷ್ಟು ಬಾಸ್ಮತಿ ಅಕ್ಕಿನ ತೊಳೆದು ನೀಟಾಗಿ 2-3 ನೀರು ವಾಶ್ ಮಾಡಿ ಇವಾಗ ಹಾಕೋತಾ ಇದ್ದೀನಿ. ನೋಡಿ, ನೆನೆಸುವಂಥ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ಕೆಲವರಿಗೆ ಡೌಟ್ ಇರುತ್ತೆ, ಕುಕ್ಕರಲ್ಲಿ ಮಾಡಿದ್ರೆ ಅಂಟಂಟಾಗುತ್ತೆ ಹಾಗೆ ಹಿಂಗೆ ಅಂತ ಕೆಲವರಿಗೆ ತುಂಬ ಡೌಟ್ಸ್ ಇರುತ್ತೆ. ಆ ಡೌಟೇ ಬೇಡ, ನಾನು ಪರ್ಫೆಕ್ಟಾಗಿರೋಂಥ ಮೆಜರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಆ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ರೈಸ್ ನಾನು ದಾವತ್ ಬಾಸ್ಮತಿ ಬಿರಿಯಾನಿ ರೈಸ್ ಬಳಸಿರೋದು. ಅದಕ್ಕೆ ಆ ರೈಸ್ಗೆ ನಾನು ಎಷ್ಟು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಇದು 2 ಕಪ್ ಅಕ್ಕಿಗೆ ನಾನು 2.5 ಕಪ್ ಅಷ್ಟೇ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಬಟಾಣಿ ಕೂಡ ಹಸಿ ಇದೆ, ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಎಲ್ಲನೂ ನೀರು ಬಿಡುತ್ತೆ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ನಾನು ನನ್ನ ಅಂದಾಜು ಮೇಲೆ ಹಾಕೋತಾ ಇದ್ದೀನಿ. ಯಾಕಂದರೆ ನನಗೆ ಮಾಡಿ ಅಭ್ಯಾಸ ಇರೋದಕ್ಕೆ ನನಗೆ ಗೊತ್ತಿದೆ ಎಷ್ಟು ನೀರು ಹಾಕಬೇಕು ಎಷ್ಟಿಲ್ಲ ಅಂತ. ನಿಮಗೆ ಮೆಜರ್ಮೆಂಟ್ ಲೆಕ್ಕ ಹೇಳಬೇಕು ಅಂದರೆ 2 ಕಪ್ ಅಕ್ಕಿಗೆ 2.5 ಕಪ್ ನೀರು ಹಾಕ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಯಾಕಂದರೆ ಇಲ್ಲಿ ನಾವು 2 ವಿಸಿಲ್ ಹೊಡಿಸ್ತೀವಿ. ಕುಕ್ಕರಲ್ಲಿ ಬೇಗನೆ ಬಾಸ್ಮತಿ ರೈಸು ಮೆತ್ತಗಾಗ್ಬಿಡುತ್ತೆ. ನೀವೇನಾದರೂ ಪಾತ್ರೆಯಲ್ಲಿ ಮಾಡಂಗಿದ್ರೆ, ಕುಕ್ಕರ್ ಇಲ್ಲದೆ ಕಡಾಯಿಯಲ್ಲಿ ಪಾತ್ರೆಯಲ್ಲಿ ಏನಾದರೂ ಮಾಡಂಗಿದ್ರೆ ಅದು 1 ಭಾಗ ಅಕ್ಕಿ ತೊಗೊಂಡ್ರೆ 2 ಭಾಗಷ್ಟು ನೀರು ತಗೊಳ್ಳೇಬೇಕಾಗುತ್ತೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು 2 ವಿಸಿಲ್ ಬರ್ಸ್ಕೋಬೇಕು ಫ್ರೆಂಡ್ಸ್. ಇದನ್ನು ಗ್ಯಾಸ್ನ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ವಿಸಿಲ್ ಬರ್ಸ್ಕೊಳ್ಳೋಕೆ ಹೋಗ್ಬಿಡಿ, ಆಮೇಲೆ ಅನ್ನ ಹಸಿ ಬಿಸಿ ಆಗಿಬಿಡುತ್ತೆ. ಇವಾಗ ನೋಡಿ, ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ವಿಸಿಲ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ, 1 ವಿಸಿಲ್ ಆಯಿತು. 2ನೇ ವಿಸಿಲ್ ಕೂಡ ಆಯಿತು ಫ್ರೆಂಡ್ಸ್. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ವಿಸಿಲ್ ತಣ್ಣಗಾದ್ಮೇಲೆ ನಾನು ಲಿಡ್ನ ಓಪನ್ ಮಾಡಿದ್ದೀನಿ. ಬಟಾಣಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ. ಸ್ವಲ್ಪ ಬಟಾಣಿ ಮೇಲಿಂದ ಸರಿಸಿ ನಿಮಗೆ ತೋರಿಸ್ತೀನಿ. ನೋಡಿ ಅನ್ನ ಯಾವ ಥರ ಆಗಿದೆ, ಒಂಚೂರು ಕೂಡ ಅಂಟ್ಕೊಂಡಿಲ್ಲ ಫ್ರೆಂಡ್ಸ್. ನಿಮ್ಮ ಮುಂದೆನೇ ಕುಕ್ಕರ್ ಲಿಡ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅನ್ನ ಕೂಡ ಎಷ್ಟು ಉದ್ದುದ್ಗೆ, ಒಂಚೂರು ಕೂಡ ಬಾಸ್ಮತಿ ರೈಸು ಎಲ್ಲೂ ಕಟ್ಟಾಗಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ಬನ್ನಿ ನಿಮಗೆ ಇಲ್ಲಿ ಕಡಾಯಿಗೆ ನಾನು ತೆಗೆದು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಕೆಲವರು ಹೆದರ್ತಾರೆ, ಮಟರ್ ಪಲಾವ್ ಆಗಲಿ ಯಾವುದೇ ಪಲಾವ್ ರೆಸಿಪಿಗಳನ್ನ ನಾವು ಕುಕ್ಕರಲ್ಲಿ ಮಾಡೋವಾಗ ಅನ್ನ ಬಿಡಿಯಾಗಿ ಆಗಲ್ಲ, ಆಮೇಲೆ ಬಾಸ್ಮತಿ ರೈಸು ಕಟ್ಟಾಗಿಬಿಡುತ್ತೆ, ಉದ್ದುದ್ಗೆ ಹಾಗೆ ಇರಲ್ಲ ಅಂತ ಒಬ್ರಿಗೂ ಕಂಪ್ಲೇಂಟ್ ಇರುತ್ತೆ. ನಾನು ಹೇಳಿರೋ ರೆಸಿಪಿನ ಪರ್ಫೆಕ್ಟಾಗಿ ನೀವು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಸೇಮ್ ಇದೇ ರಿಸಲ್ಟ್ ನಿಮಗೆ ಬರುತ್ತೆ. ಆಮೇಲೆ ನೋಡಿ ಎಲ್ಲನೂ ನೀಟಾಗಿ ಹಾಕೊಂಡಾದ್ಮೇಲೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಬಟಾಣಿ ಒಂದು ಕಡೆ ಮಸಾಲೆ ಒಂದು ಕಡೆ ಆಗಿರುತ್ತಲ್ಲ ಕುಕ್ಕರಲ್ಲಿ, ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪಲಾವ್ ಮಾಡೋಕ್ಕೆ ನಿಮಗೆ ಇನ್ನೊಂದು ಮೇನ್ ನಿಮಗೆ ಹೇಳ್ತೀನಿ ಟಿಪ್. ನಾನಿಲ್ಲಿ ಬಟಾಣಿ ಮಾತ್ರ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಆವಾಗಲೇ ಅದು ಮಟರ್ ಪಲಾವ್ ಅನಿಸ್ಕೊಳ್ಳೋದು, ಆಮೇಲೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಆಮೇಲೆ ಅನ್ನ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಿಡಿಯಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನೀವು ಕೂಡ ಇದು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ಪರ್ಫೆಕ್ಟಾಗಿ ಇದೇ ಥರ ಮಾಡ್ಕೊಂಡು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳು ಬಾಕ್ಸ್ಗಂತೂ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಅವರಂತೂ ತುಂಬ ಇಷ್ಟಪಡ್ತಾರೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೀವು ಕೂಡ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಆಮೇಲೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.